ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಪಾಯಕಾರಿಯಾಗಿರೋ ಅಂಥ ಆ ಜೇನುತುಪ್ಪನ ಬೇಟೆ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಬೇಟೆ ಆಡೋದು ಅಂತಂದರೆ ಹಂಗೆ ಸುಮ್ಮನೆ ಬೇಟೆ ಆಡ್ಬಿಡಲ್ಲ. ಬೇಟೆ ಆಡೋಕ್ಕಿಂತ ಮುಂಚೆ ಕೆಲವು ಪ್ರಕ್ರಿಯೆಗಳಿರುತ್ತೆ, ಕೆಲವು ರೀತಿ ರಿವಾಜ್ಗಳಿರುತ್ತೆ. ಅದನ್ನು ಫಾಲೋ ಮಾಡ್ತಾರೆ ನೋಡಿ ಎಂದಿನಂತೆ. ದೇವರು ಬೆಟ್ಟ ಗುಡ್ಡ ಹತ್ಬಿಟ್ಟು ಕಾಡಿನ ಒಳಗಡೆ ಫುಲ್ಲು ಡೀಪಲ್ಲಿದ್ದೀವಿ. ಇಲ್ಲಿ ಕಾಡಿನ ಹಣ್ಣು ಹೂವುಗಳೆಲ್ಲ ನೀವು ನೋಡ್ಬೋದು. ಅಲ್ಲಿ ಏನಿದು ಮಲ್ಬೇರಿನಾ? ಆಹಾ ಗುರು, ಯಾವುದೋ ಇಮ್ಲಿ ಅಂತೆ. ಇದು ಇಮ್ಲಿನ ಈಗ ಟೇಸ್ಟ್ ಮಾಡೋಣ. ಹುಳಿ ಹುಳಿ ಆಗಿದೆ. ಅವ್ರು ತಿಂತವ್ರು ನೋಡ್ರಿ ಹಣ್ಣೆಲ್ಲ ಆಲ್ರೆಡಿ. ದೇವರು ಕೆಂಡ ರೆಡಿ ಆಗೇ ಬಿಟ್ಟೈತೆ ನೋಡಿ. ಇಲ್ಲಿ ಎಲ್ಲೇ ನೀವು ಜೇನು ಹಿಡೀರಿ, ಜೇನು ಹಿಡಿಯೋಕ್ಕಿಂತ ಮುಂಚೆ ಈ ಥರ ಕೆಂಡನ ರೆಡಿ ಮಾಡ್ಕೋತಾರೆ. ಯಾಕೆ ಅಂತಂದರೆ ಆ ಹುಳಕ್ಕೆ ಹೊಗೆ ಅಂದರೆ ಆಗೋದೇ ಇಲ್ಲ. ಒಂದ್ಸಲ ಹೊಗೆ ಹಾಕ್ಬಿಟ್ರೆ ರಪ್ಪಂತ ಹುಳುಗಳಿಗೆಲ್ಲ ಕಣ್ಣೇ ಕಾಣಲ್ಲ, ಹಂಗೆ ಬ್ಲೈಂಡ್ ಆಗ್ಬಿಡ್ತದೆ. ಮತ್ತು ಈ ಹೊಗೆಯಿಂದ ತಲೆ ಸುತ್ತಂಗೆ ಆಗ್ಬಿಡ್ತದೆ ಜೇನು ಹುಳುಗಳಿಗೆಲ್ಲ. ಹಂಗೆ ಇಲ್ಲಿ ಸೊಪ್ಪುಗಳನ್ನೆಲ್ಲ ಕಟ್ಕೊಂಡೋಗೋಕ್ಕೆ ಇಲ್ಲಿನ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಇದು ನ್ಯಾಚುರಲ್ ರೋಪ್. ಇದು ನೋಡಿ ಏನು ಅದ್ಭುತವಾಗಿದೆ. ಇದನ್ನು ಅಷ್ಟೇ ಈ ಕಾಡಿಂದನೇ ತಗೊಂಡಿದ್ದು. ಕಾಡಿಂದ ಇಲ್ಲಿನ ಜನಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಾ ಇದೆ. ಎಲ್ಲ ಕಾಡಿಂದನೇ ಬರ್ತಾ ಇದೆ, ಮತ್ತೆ ಇವರು ಕಾಡಿಂದನೇ ಬದುಕ್ತಾವ್ರೆ. ದೇವರು ಸ್ಟಾರ್ಟ್ ಆಗೇ ಹೋಯಿತು. ಅಪಾಯಕಾರಿಯಾಗಿರೋಂಥ ಜೇನುಳನ ಹಿಡಿಯೋವಂಥ ಪ್ರೊಸೆಸ್ಸು. ಅದಕ್ಕಿಂತ ಮುಂಚೆ ಮುಖಕ್ಕೆ ಮುಖವಾಡ ಹಾಕ್ಕೊಬೇಕು, ಇಲ್ಲಾಂತಂದರೆ ಇದೇ ನಮ್ಮ ಕೊನೆ ಜೇನು ಹಿಡಿಯೋದಾಗೋಯ್ತದೆ. ಬನ್ನಿ ಅದೇನಾಗೋಯ್ತದೆ ನೋಡೇ ಬಿಡೋಣ. ದೇವರು ಜೇನುಳ ಇರೋ ಹತ್ರ ಬಂದೇ ಬಿಟ್ಟಿದ್ದೀವಿ. ಇನ್ನು 2 ಹೆಜ್ಜೆ ಅಷ್ಟೇ ಕಾಣಿಸೇ ಬಿಡುತ್ತೆ ನಿಮಗೆ. ಅಲ್ಲಿ ಹೋಗಿ ಮಾತಾಡೋಕ್ಕಾಗಲ್ಲ. ಅದು ಟ್ರೈ ಮಾಡ್ತೀನಿ ನಿಮಗೆ ಹೇಳೋಕ್ಕೆ, ಇನ್ಫಾರ್ಮೇಷನ್ ಕೊಡೋಕ್ಕೆ. ಇದೇ ಡಗ್ ಅಂತ ಇದೆ. ಯಾಕಂದರೆ ಇದೇ ಜೇನ ಈ ಹಿಂದೆ ಸುಮಾರು ಜನ ಹಿಡಿಯೋಕ್ಕೆ ಹೋದವರು ಈಗ ಆಲ್ರೆಡಿ ಶಿವನ ಪಾದ ಸೇರ್ಕೊಂಡ್ಬಿಟ್ಟವ್ರೆ. ಸಿಕ್ಕಾಪಟ್ಟೆ ಅಪಾಯಕಾರಿ ಜೇನುಳ ಇದು. ಒಂದು 10-15 ಹುಳನ ಕಚ್ಚಿದ್ರೆ ಇಂಗ್ಲೀಷಲ್ಲಿ ಇದನ್ನು ಮ್ಯಾಡನಿ ಅಂತಾರೆ, ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ. ಅದ್ರ ಜೇನು ಹುಳುಕೊಳ್ಳೆ ಯಾರೋ ಮ್ಯಾಜಿಕ್ ಮಾಡ್ದಂಗೆ ಮಿರಿ ಮಿಂಚ್ತಾ ಇದೆ. ಹಿಂಗೆ ಓಪನ್ ಆಗ್ತಾಯಿದೆ, ಕ್ಲೋಸ್ ಆಗ್ತಾಯಿದೆ, ಓಪನ್ ಆಗ್ತಾಯಿದೆ, ಕ್ಲೋಸ್ ಆಗ್ತಾಯಿದೆ. ಆ ಇಡೀ ಹುಳದ ಗೂಡು. ಈ ಥರ ದೃಶ್ಯ ಅಂತೂ ನಾನು ಯಾವತ್ತೂ ನೋಡೇ ಇಲ್ಲ ಗುರು. ನನ್ನ ಕಣ್ಣಿನ ನಾನೇ ನಂಬಕ್ಕಾಗ್ತಾಯಿಲ್ಲ.